ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ವೀಕೆಂಡು, ನನ್ನ ಮಕ್ಕಳು ಸ್ಕೂಲಲ್ಲಿ ಇವತ್ತು ಸ್ಪೋರ್ಟ್ಸ್ ಡೇ ಇದೆ. ಅದಕ್ಕೆ ಹೊರಟಾಯಿತು. ಇವಾಗ ಹೋಗಬೇಕು. ಆಲ್ರೆಡಿ ಲೇಟ್ ಆಗೋಗಿದೆ. ಸೊ ತಿಂಡಿ ಅವಲಕ್ಕಿ ಮಾಡಿದರು ನಮ್ಮತ್ತೆ. ಸೊ ತಿಂದ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಸೊ ಇಲ್ಲೇನೆ ನಮ್ಮನೆ ಹತ್ರನೇ ಇಂಡೋರ್ ಸ್ಟೇಡಿಯಂ ಇದೆ. ಸೊ ಅಲ್ಲೇ ಪ್ರೋಗ್ರಾಮು ನಮಗೆ ಕೇಳಿಸುತ್ತೆ ಮೈಕಲ್ ಅವ್ರು ಮಾತಾಡೋದೆಲ್ಲ. ಸೊ ಇವಾಗ ಸ್ಟಾರ್ಟ್ ಆಗಿದೆ ಪ್ರೋಗ್ರಾಮು. ಇವಾಗ ಹೋಗ್ತಾ ಇದ್ದೀವಿ. So will the dreams of our young champions today. गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय. ನಮ್ಮನೆ ಹತ್ರನೇ ಇಂಡೋರ್ ಸ್ಟೇಡಿಯಂ ಇರೋದ್ರಿಂದ ಅಲ್ಲೇ ಫಂಕ್ಷನ್ ಕೂಡ ಆಗ್ತಾಯಿತ್ತು ಮಕ್ಕಳದು ಸ್ಪೋರ್ಟ್ಸ್ ಡೇ. ಸೊ ಮೈಕಲ್ಲಿ ಅನೌನ್ಸ್ ಆದಾಗ ಸೊ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಸೊ ರೆಡಿ ಎಲ್ಲ ಆಗಿ ತಿಂಡಿ ಎಲ್ಲ ತಿಂದು ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅನೌನ್ಸ್ಮೆಂಟ್ ಆಗ್ತಾಯಿತ್ತು, ಆವಾಗ ಹೋದೆ. ಸೊ ಆಲ್ರೆಡಿ ತುಂಬ ಜನ ಪೇರೆಂಟ್ಸ್ ಎಲ್ಲ ಬಂದಿದ್ದರು. ಆ್ಯಂಡ್ ಮಕ್ಕಳು ತುಂಬ ಚೆನ್ನಾಗಿ ಮಾರ್ಚ್ ಪಾಸ್ಟು ಎಲ್ಲ ಮಾಡಿದರು. ಮತ್ತು ಯೋಗ ಕ್ಲಾಸಸ್ಸು ಅವ್ರ ಸ್ಕೂಲಲ್ಲಿ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಇರುತ್ತೆ. ಸೊ ಅಲ್ಲೂ ಕೂಡ ಯೋಗ ಸೆಷನ್ ಎಲ್ಲ ಆಯಿತು. ತುಂಬ ಚೆನ್ನಾಗಿ ಮಾಡಿದರು ಎಲ್ಲ ಮಕ್ಕಳು. ಆ್ಯಂಡ್ ಪ್ಲೇ ಗ್ರೂಪ್ ಮಕ್ಕಳಂತೂ ನಿಜವಾಗ್ಲೂ ಪಾಪ ಅಳ್ತಾ ಇದ್ವು. ತುಂಬ ಜನ ಮಕ್ಕಳು ಅಳ್ತಾ ಇದ್ರು. ಏಕೆಂದರೆ ಫಸ್ಟ್ ಟೈಮು ಅಷ್ಟು ಜನನ ನೋಡಿ ಸ್ವಲ್ಪ ಗಾಬರಿ ಆಗಿತ್ತೋ ಏನೋ ಗೊತ್ತಿಲ್ಲ. ನನ್ನ ಮಗಳು ಅಷ್ಟೇ, ಅವರು ಪ್ಲೇ ಗ್ರೂಪಲ್ಲಿದ್ದಾಗ ತುಂಬಾ ಹತ್ಬಿಟ್ರು. ಸೊ ಗೇಮ್ಸೂ ಅಷ್ಟೇ ಅವಳು ಸರಿಯಾಗಿ ಆಡಲೇ ಇಲ್ಲ. ಅದು ನನಗೆ ಜ್ಞಾಪನ ಬಂದು ನನ್ನ ಮಕ್ಕಳು ಫ್ರೆಂಡ್ಸ್ ಮಮ್ಮಿ ಹತ್ರ ಹೇಳ್ತಾ ಇದ್ದೆ, ನಮ್ಮ ಮಕ್ಕಳು ಹಿಂಗೆ ಅಲ್ವಾ ಮಾಡ್ತಾ ಇದ್ದಿದ್ದು, ಅಳ್ತಾ ಇದ್ದಿದ್ದು ಅಂತ ಅಂದ್ಬಿಟ್ಟು. ಇವಾಗಂತೂ ನನ್ನ ಮಕ್ಕಳು ಎಲ್ಲದರಲ್ಲೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದರು. ಮಾರ್ಚ್ ಪಾಸ್ಟಲ್ಲಿರ್ಬೋದು, ಯೋಗ ಸೆಷನ್ನು, ಮತ್ತು ಎಲ್ಲ ಗ್ರೂಪಿಗೂ 3 ಗೇಮ್ಸ್ ಇತ್ತು. ಸ್ಪೋರ್ಟ್ಸ್ ಡೇ ಅಂದರೆ ಕಂಪಲ್ಸರಿಯಾಗಿ ರನ್ನಿಂಗ್ ರೇಸ್ ಇರಲೇಬೇಕು. ಸೊ 2 ಗೇಮು ಮತ್ತು ಒಂದು ರನ್ನಿಂಗ್ ರೇಸು 50 ಮೀಟರ್ಸ್, 100 ಮೀಟರ್ಸು. ಪ್ರೆಪ್ 2ಗೆ, ನರ್ಸರಿ ಪ್ರೆಪ್ 1ಗೆ 50 ಮೀಟರ್ಸ್ ಇತ್ತು. ಪ್ಲೇ ಗ್ರೂಪ್ ಮಕ್ಕಳಿಗೆ 1 ಗೇಮು, ಒಂದು ರನ್ನಿಂಗ್ ರೇಸು ಪೇರೆಂಟ್ಸ್ ಜೊತೆ ಓಡಬೇಕು ಅಂತ. ಸೊ ಎಲ್ಲ ಪೇರೆಂಟ್ಸು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದರು. ಸೊ ಇವಾಗ ನನ್ನ ಮಕ್ಳದ್ದು ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾಯಿತ್ತು. ನನ್ನ ಮಗಳದು ಆ್ಯಕ್ಚುಲಿ ಹೇಳಬೇಕಂದ್ರೆ ಫಸ್ಟು ಓಡಿದ್ಲು. ಅಲ್ಲಿ ಇನ್ನೊಂದು ಸರ್ತಿ ಅದನ್ನು ಸಿಕ್ಸೋದು ಸ್ವಲ್ಪ ಅವಳಿಗೆ ಕಷ್ಟ ಆಯಿತು. ಮತ್ತು ಟೀಚರ್ ಬಂದು ಹೆಲ್ಪ್ ಮಾಡಿದರು. ಇನ್ನೊಂದು ಏನು ಹೇಳಬೇಕಂದ್ರೆ ಆಲ್ಮೋಸ್ಟ್ 15-20 ಡೇಸು ಎಲ್ಲ ಟೀಚರ್ಸ್ಗೂ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅಷ್ಟು ಎಫರ್ಟ್ ಹಾಕಿ ಎಲ್ಲ ಮಕ್ಳಿಗೂ ಪ್ರಾಕ್ಟೀಸ್ ಎಲ್ಲ ಕೊಡಿಸಿದ್ರು. ನಿಜವಾಗ್ಲೂ ಅವ್ರ ಪೇಷನ್ಸು ಮೆಚ್ಚಲೇಬೇಕು ಅನ್ಬೋದು. ಏಕೆಂದರೆ ಮಕ್ಕಳು ಮೂಡು ಒಂದೊಂದು ಥರ ಇರುತ್ತೆ. ಸೊ ಎಲ್ಲ ಮಕ್ಳಿಗೂ ಪೇಷನ್ಸಿಂದ ಪಾರ್ಟಿಸಿಪೇಟ್ ಮಾಡಿಸಿದ್ರು. ಎಸ್ಪೆಷಲಿ ಹೇಳಬೇಕಂದ್ರೆ ಪ್ಲೇ ಗ್ರೂಪ್ ಮಕ್ಳಿಗೂ ಪ್ರಾಕ್ಟೀಸ್ ಎಲ್ಲ ಮಾಡಿಸಿದ್ರು. ಸೊ ನಿಜವಾಗ್ಲೂ ಎಲ್ಲ ಟೀಚರ್ಸ್ಗೂ ಹ್ಯಾಟ್ಸ್ ಆಫ್ ಅಂತ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ. ಸೊ ಒಬ್ಬಳು ಮಗಳದು ಗೇಮ್ ಆಯಿತು. ಇವಾಗ ಇನ್ನೊಬ್ಳು ಮಗಳದು ಗೇಮ್ಸ್ ಆಗ್ತಾಯಿದೆ. ಸೊ ಒಂದೊಂದು ಗೇಮೂ ತುಂಬ ಯುನೀಕಾಗಿ ಡಿಫ್ರೆಂಟಾಗಿ ಚೆನ್ನಾಗಿತ್ತು. On mark, get set, go! Very good.
ಸೊ ಫಸ್ಟು ಚಿಕ್ಕ ಮಕ್ಕಳದು, ಆಮೇಲೆ ನರ್ಸರಿ, ಆಮೇಲೆ ಪ್ರೆಪ್ ಒಂದು ಮಕ್ಕಳಿಗೆ ಗೇಮ್ಸ್ನೆಲ್ಲ ಆಟ ಆಡಿಸಿದ್ರು. ಸೊ ನನ್ನ ಹಸ್ಬೆಂಡು ಕಾಲ್ ಮಾಡು ಮಕ್ಕಳದು ಆದಾಗ ಅಂತ. ಸೊ ಕಾಲ್ ಮಾಡಿದ ತಕ್ಷಣವೇ ಬಂದು ಮಕ್ಕಳದನ್ನ ಆಟ ಆಡೋದನ್ನೆಲ್ಲ ನೋಡಿಕೊಂಡು ಮತ್ತೆ ಹೋದರು ಅವರು. ನಮ್ಮ ಅತ್ತೆಗಂತೂ ಫುಲ್ ಖುಷಿ ಆಗಿಬಿಟ್ಟಿತ್ತು ಮೊಮ್ಮಕ್ಕಳದು ಆಟ ಎಲ್ಲ ನೋಡಿಬಿಟ್ಟು. ಸೊ ಇಲ್ಲಿಂದನೇ ಕಿರ್ಚ್ತಾ ಇದ್ರು, ನಿಧಿ ಸಿರಿ ಆಲ್ ದಿ ಬೆಸ್ಟ್ ಅಂತ. ನನ್ನ ಮಕ್ಕಳಿಗೆ ಫುಲ್ ಖುಷಿ, ಅವ್ರ ಪಪ್ಪನ್ನ ನೋಡಿ ಮತ್ತು ಅಜ್ಜಿನ ನೋಡಿ ಬಾಯ್ ಮಾಡೋದು ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಇವ್ರ ಸ್ಕೂಲಲ್ಲಿ ಏನಪ್ಪ ಅಂತಂದರೆ ಎಲ್ಲ ಮಕ್ಳಿಗೂ ಸರ್ಟಿಫಿಕೇಟು ಮೆಡಲ್ಸ್ನ ಕೊಟ್ಟಿದ್ರು. ಸೊ ಅದೊಂದು ಖುಷಿ, ಯಾಕೆಂದರೆ ಎಲ್ಲ ಮಕ್ಳಿಗೂ ಬೇಜಾರಾಗಬಾರ್ದು, ಯಾವ ಮಕ್ಳಿಗೂ ಬೇಜಾರಾಗಬಾರ್ದು ಅಂತ ಅಂದ್ಬಿಟ್ಟು ಮೆಡಲ್ಸು ಸರ್ಟಿಫಿಕೇಟ್ ಕೊಟ್ಟಿದ್ರು. ಸೊ ಎಲ್ಲ ಮಕ್ಕಳು ತುಂಬ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿ ಮೆಡಲ್ಸು ಸರ್ಟಿಫಿಕೇಟ್ ಎಲ್ಲ ತೊಗೊಂಡ್ರು. ಮತ್ತು ಗ್ರೂಪ್ ಫೋಟೋ ಎಲ್ಲನೂ ಮಾಡಿಸಿದ್ರು. ಆ್ಯಂಡ್ ಮಾಡಿಸೆಲ್ಲ ಆದಮೇಲೆ ಲಂಚ್ ಕೂಡ ಇತ್ತು. ಸೊ ಲಂಚಿಗೆ ವಾಂಗಿಬಾತ್, ಕೇಸರಿ ಬಾತು ಎಲ್ಲ ಇತ್ತು. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಇವ್ರ ಸ್ಕೂಲ್ನ. ನಿಜವಾಗ್ಲೂ ನಾನು ಯಾವಾಗ್ಲೂ ಅವರ ಹೆಡ್ ಮೇಡಮ್ಗೆ ಹೇಳ್ತಾನೆ ಇರ್ತೀನಿ, ಸೊ ಇಲ್ಲೇ ಕಂಟಿನ್ಯೂ ಮಾಡ್ತೀವಿ, ಫಸ್ಟ್ ಸ್ಟ್ಯಾಂಡರ್ಡನ್ನು ಮಾಡಿಬಿಡಿ ಮ್ಯಾಮ್ ಅಂತ. ಯಾಕಂದರೆ ತುಂಬ ಚೆನ್ನಾಗಿ ಹೇಳ್ಕೊಡೋದು, ಪ್ರತಿಯೊಂದೂ ಮಾಡ್ತಾರೆ ಇವ್ರ ಸ್ಕೂಲಲ್ಲಿ. ಲಾಸ್ಟ್ನಲ್ಲಿ ಪೇರೆಂಟ್ಸ್ಗೂ ಆಟ ಎಲ್ಲ ಆಡಿಸಿದ್ರು ಮತ್ತು ಟೀಚರ್ಸ್ಗೂ ಆಡಿಸಿದ್ರು ಗೇಮ್ಸ್ ಎಲ್ಲ. ಬಟ್ ನಾನು ಇರಲಿಲ್ಲ, ನಾನು ಸ್ವಲ್ಪ ಆಚೆ ಹೋಗೋದಿತ್ತು, ಅದಕ್ಕೆ ನಾನು ಮನೆಗೆ ಲಂಚೆಲ್ಲ ಮಾಡಿಕೊಂಡು ಹೊರಟೆ. ಸೊ ಅದರದ್ದು ನೆಕ್ಸ್ಟ್ ಡೇ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವ್ರ ಸ್ಕೂಲು ಮತ್ತು ಬೇರೆ ಕಡೆ ಶಿಫ್ಟ್ ಆಗ್ತಾ ಇದೆ. ಸೊ ಅದರದ್ದು ಓಪನಿಂಗ್ ಇತ್ತು. ಸೊ ಆವಾಗ ಎಲ್ಲ ಪೇರೆಂಟ್ಸ್ನೂ ಸಂಡೇ ಕರೆದಿದ್ರು, ಆವಾಗ ಹೋಗಿದ್ವಿ. ಸೊ ಅಲ್ಲಿ ಪೋಟ್ರಿ ಎಲ್ಲ ಮಾಡಿಸ್ತಾಯಿದ್ರು. ನನ್ನ ಮಗಳಿಗೆ ತುಂಬಾ ಇಷ್ಟ ಆಯಿತು, ಅಮ್ಮ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ಮಾಡಿದ್ಲು, ತುಂಬ ಚೆನ್ನಾಗಿ ಆಗಿತ್ತು. ಆ್ಯಂಡ್ ಮ್ಯಾಜಿಕ್ ಶೋ ಇತ್ತು. ಸೊ ಮ್ಯಾಜಿಕ್ ಶೋನ ಮಿಸ್ ಮಾಡಿಕೊಳ್ಳೇಬಾರ್ದು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಮಕ್ಳಿಗಂತೂ ಫುಲ್ಲು ಆಶ್ಚರ್ಯ, ಹೆಂಗಾಯಿತು ಹೆಂಗಾಯಿತು ಅಂತ ಅಂದ್ಬಿಟ್ಟು. ಸೊ ನೀವು ನೋಡಿ, ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೆಗೆದಿದ್ದೀನಿ. So you take 3 same different color picture, you paste it one time. Easy magic, right? So 2 some white and red, correct? This is white. Where is the red? Squishy. ದೀಪಿಕಾ ಪಡ್ಕೊಂಡೆ. Deepika madam, where is the cooling glass? Which color glass here? Black. So now you watch carefully. I cover the black glass. Say gili gili. Again nothing in my hand. Again I cover the red glass. Say gili gili. ಸೊ ಫ್ರೆಂಡ್ಸ್, ನಿನ್ನೆ ಮಕ್ಕಳದು ಸ್ಪೋರ್ಟ್ಸ್ ಡೇ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಮಕ್ಕಳು ಕೂಡ ಚೆನ್ನಾಗಿ ಪಾರ್ಟಿಸಿಪೇಟ್ ಎಲ್ಲ ಮಾಡಿದರು. ಆ್ಯಂಡ್ ಇವತ್ತು ಸಂಡೇ ಅವ್ರ ಸ್ಕೂಲ್ದು ಶಿಫ್ಟ್ ಆಗ್ತಾಯಿದೆ ಬೇರೆ ಕಡೆ, ಅಂದರೆ ನಮ್ಮ ಏರಿಯಾದಲ್ಲೇ. ಸೊ ಅದರದ್ದು ಓಪನಿಂಗ್ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಅಲ್ಲಿ ಮ್ಯಾಜಿಕ್ ಶೋ ಎಲ್ಲ ಇತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಇವಾಗ ಒಂದು ಫಂಕ್ಷನ್ ಇದೆ, ಗೃಹ ಪ್ರವೇಶ. ನಮ್ಮ ಮಮ್ಮಿ ಮನೆ ಆಪೋಸಿಟ್ ಮನೆಯೇ. ಸೊ ಅವ್ರದ್ದು ಗೃಹ ಪ್ರವೇಶ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅವ್ರದ್ದು ವೀಕ್ ಡೇಸಲ್ಲಿ ಇತ್ತು. ಸೊ ವೀಕ್ ಡೇಸಲ್ಲಿ ಯಾರೂ ಹೋಗೋಕ್ಕಾಗಲ್ವಲ್ಲ ಅಂತ ಅಂದ್ಬಿಟ್ಟು ಈಗ ಮತ್ತೆ ಒಂದು ಗೆಟ್ ಟುಗೆದರ್ ಮಾಡಿದ್ದಾರೆ. ಇವತ್ತು ಸಂಡೇ ಎಲ್ಲರೂ ಸಿಗ್ತಾರೆ, ಎಲ್ಲರೂ ಬರ್ತಾರೆ ಅಂತ. ಸೊ ಅದಕ್ಕೆ ಇವಾಗ ಹೊರಟಿದ್ದೀವಿ. ಆಲ್ರೆಡಿ ಟೈಮ್ ಆಗೋಯ್ತು 1 o'clock. ಸೊ ಅಲ್ಲಿಂದ ಬರೋಷ್ಟಿಗೆ ನಮಗೆ ಟೈಮೇ ಆಗೋಯ್ತು ಫಂಕ್ಷನ್ ಮುಗಿಸ್ಕೊಂಡು, ಸ್ಕೂಲ್ದು ಓಪನಿಂಗ್ ಫಂಕ್ಷನ್ ಮುಗಿಸ್ಕೊಂಡು. ಸೊ ಇವಾಗ ಹೊರಟಿದ್ದೀನಿ. ಇದು ನನ್ನ ಸ್ಯಾರಿ, ಪಿಸ್ತಾ ಕಲರ್ ಸ್ಯಾರಿ ಇದು. ಸೊ ಈ ಜ್ಯುವೆಲರಿ ಮಮ್ಮಿ ಗುಜರಾತ್ಗೆ ಹೋದಾಗ ತೊಗೊಂಡು ಬಂದಿದ್ರು. ನಾನು ಇದನ್ನು ವಿಡಿಯೋನ ಮಾಡಿದ್ದೆ, ಶೇರ್ ಕೂಡ ಮಾಡಿದ್ದೆ ನಿಮ್ಮ ಜೊತೆ. ಸೊ ಎಲ್ಲ ಆಯಿತು, ಇವಾಗ ಹೊರಡಬೇಕು.
ಯಾವಾಗಲೂ ನಾನು ಏನಪ್ಪ ಅಂದರೆ ಫಸ್ಟು ಮಕ್ಕಳನ್ನ ರೆಡಿ ಮಾಡಿ ಆಮೇಲೆ ನಾನು ರೆಡಿ ಆಗ್ತೀನಿ. ಸೊ ನಾನು ರೆಡಿ ಆಗ್ತಾ ಇರೋ ಟೈಮಲ್ಲಿ ಮಕ್ಕಳು ಮೊಬೈಲ್ ನೋಡ್ತಾ ಕೂತಿದ್ರು. ರೆಡಿನ ಅಂದ ತಕ್ಷಣ ಹ್ಞೂ ಮಮ್ಮಿ ರೆಡಿ ಅಂತ ಹೇಳಿದರು. ಆ್ಯಂಡ್ ಇದು ನನ್ನ ಫೈನಲ್ ಔಟ್ಲುಕ್ಕು. ಈ ಸ್ಯಾರಿ ಬಂದು ಲೆನಿನ್ ಸ್ಯಾರಿ. ನನಗೆ ಪಿಸ್ತಾ ಕಲರ್ ಸ್ಯಾರಿ ಡ್ರೆಸ್ ಅಂದರೆ ಸಖತ್ ಇಷ್ಟ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಆ ಸರ ಕೂಡ ಮ್ಯಾಚ್ ಆಗ್ತಾಯಿತ್ತು. ಸೊ ಅದನ್ನೇ ಹಾಕೊಂಬಿಡೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದು. ನನ್ನ ಹತ್ರ ಅಂತೂ ಆ ಥರ ಜ್ಯುವೆಲರೀಸ್ ತುಂಬಾ ಇದೆ. ಮಮ್ಮಿ ಎಲ್ಲಿ ಹೋದ್ರೂ ಆ ಥರ ಜ್ಯುವೆಲರೀಸ್ ಎಲ್ಲ ತೊಗೊಂಡು ಬರ್ತಾರೆ. ಸೊ ನಾನು ಆವಾಗವಾಗ ವೇರ್ ಮಾಡ್ತೀನಿ. ಸೊ ನನ್ನ ಮಕ್ಕಳಂತೂ ಫಸ್ಟು ಮುಂದೆ ಹೋಗಿ ಕುತ್ಕೊಂಡ್ಬಿಡ್ತಾರೆ. ಸೊ ನಾನು ಡ್ಯಾಡಿ ಹಿಂದೆ ಕುತ್ಕೊಂಡಿದ್ವಿ. ಮಮ್ಮಿ ಅಕ್ಕ ಎಲ್ಲ ಪೂಜೆಗೆ ಹೋಗಿದ್ರು, ಅದಕ್ಕೆ ಅವ್ರು ಬಂದಿತ್ತಿಲ್ಲ. ಸೊ ಮನೇನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಮನೆ ಕಟ್ಟಬೇಕಾದ್ರೆ ಈ ಥರ ಒಂದು ಐಡಿಯಾ ತೊಗೋಬೋದು, ಆ ಥರ ಒಂದು ಐಡಿಯಾ ತೊಗೋಬೋದು ಅಂತ ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ. ಈ ಥರ ಚೆನ್ನಾಗಿರುತ್ತಲ್ವ, ಆ ಥರ ಚೆನ್ನಾಗಿರುತ್ತಲ್ವ ಅಂತ ಅಂದ್ಬಿಟ್ಟು. ಸೊ ಕನ್ನಡಿನೂ ಅಷ್ಟೇ ಫುಲ್ಲು ಮೇಲಿಂದ ಕೆಳಗಡೆ ತನಕ ಕನ್ನಡಿ ಇತ್ತು. ಅದನ್ನೇ ನನ್ನ ಹಸ್ಬೆಂಡ್ಗೆ ತೋರಿಸ್ತಾ ಇದ್ದೆ, ಎಷ್ಟು ದೊಡ್ಡ ಕನ್ನಡಿ ಇದೆ ನೋಡು ಅಂತ. ರೂಮ್ಸ್ ಎಲ್ಲ ಅಷ್ಟೇ ತುಂಬಾ ದೊಡ್ಡದಾಗಿ ಬಂದಿತ್ತು. ಸೊ ಟಿ ವಿ ಯೂನಿಟ್ಟು ಎಲ್ಲ ನೋಡ್ತಾ ಇದ್ವಿ. ಚಿನ್ನಿ ನಾನಂತೂ ತುಂಬ ಮನೆ ಗೃಹ ಪ್ರವೇಶದ್ದು ಫಂಕ್ಷನ್ಸ್ಗೆಲ್ಲ ಹೋಗ್ತಾನೆ ಇರ್ತೀನಿ. ಒಂದೊಂದು ಮನೆ ಒಂದೊಂದು ಥರ ಇರುತ್ತೆ. ಸೊ ನಾನು ಅದರಲ್ಲಿ ಒಂದೊಂದು ಐಡಿಯಾನ ಈ ಥರ ಮಾಡ್ಬೋದಲ್ವ, ಆ ಥರ ಮಾಡ್ಬೋದಲ್ವ ಅಂತ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದನ್ನು ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇರ್ತೀನಿ, ನೋಡಿ ಈ ಥರ ಮಾಡ್ಬೋದು, ಆ ಥರ ಮಾಡ್ಬೋದು ಅಂತ. ಸೊ ನನ್ನ ಹಸ್ಬೆಂಡು ಮಾಡ್ಬೋದು ಅಂತ ಹೇಳ್ತಾ ಇರ್ತಾರೆ. ಅವ್ರಿಗಂತೂ ತುಂಬಾ ದೊಡ್ಡ ಕನಸು ಮನೆ ಕಟ್ಟಬೇಕು ಅಂತ ಅಂದ್ಬಿಟ್ಟು. ಆ ಕನಸು ನನಸು ಯಾವಾಗುತ್ತೋ ಗೊತ್ತಿಲ್ಲ, ನೋಡಬೇಕು. ಆ್ಯಂಡ್ ಇವರು ನನ್ನ ಫ್ರೆಂಡ್ ಮಗಳು ಕೂಡ ಬಂದಿದ್ಲು. ನನ್ನ ಮಕ್ಳಿಗಂತೂ ಅವಳು ನೋಡಿದ ತಕ್ಷಣ ಫುಲ್ ಖುಷಿ. ಸೊ ಅವಳ ಜೊತೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ಟರು. ಸೊ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಆಮೇಲೆ ಊಟಕ್ಕೆ ಹೋದ್ವಿ. ಊಟನೂ ತುಂಬಾ ಚೆನ್ನಾಗಿತ್ತು. ಒಬ್ಬಟ್ಟು ಪೂರಿ ಊಟ ಎಲ್ಲ ಇತ್ತು. ಸೊ ಬಂದ ಮೇಲೆ ಮಕ್ಕಳದ್ದು ಹೋಮ್ವರ್ಕ್ನ ಮಾಡಿಸ್ದೆ. ಏಕೆಂದರೆ ನೆಕ್ಸ್ಟ್ ಡೇಯಿಂದ ಸ್ಕೂಲು ಮತ್ತೆ ಸ್ಟಾರ್ಟ್ ಆಗುತ್ತೆ. ಮಂಡೇ ನಮ್ಮ ಡೈಲಿ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಇವಾಗಂತೂ ಫಂಕ್ಷನ್ಸ್ಗಳು ಏನೇ ಇದ್ರೂ ಸಂಡೇನೇ ಜಾಸ್ತಿ ಇರುತ್ತೆ. ಏಕೆಂದರೆ ಎಲ್ಲರೂ ಅವಾಗ ಬರ್ತಾರೆ, ಫ್ರೆಂಡ್ಸು ಫ್ಯಾಮಿಲಿ. ಇಲ್ಲಾಂದರೆ ವೀಕ್ ಡೇಸಲ್ಲಿ ಮಾಡಿದ್ರೆ ಯಾರೂ ಬರೋದಿಲ್ಲ, ಎಲ್ಲ ಆಫೀಸು ಸ್ಕೂಲು ಅಂತ ಬ್ಯುಸಿಯಾಗಿರ್ತಾರೆ ಅಂತ. ಸೊ ಸಂಡೇಸೇ ಜಾಸ್ತಿ ಫಂಕ್ಷನ್ಸ್ ಇರುತ್ತೆ. ಸೊ ಮಕ್ಕಳು ಎಲ್ಲ ಹೋಮ್ವರ್ಕ್ ಮಾಡ್ತಾಯಿದ್ರು. ನಮ್ಮ ಓನರ್ ಮೊಮ್ಮಗಳು ಬಂದಿದ್ಲು ಆಟ ಆಡೋಕ್ಕೆ ಅಂತ. ಸೊ ಇವರು ಮಾಡ್ತಾಯಿದ್ರಲ್ಲ ಹೋಮ್ವರ್ಕು, ಅವಳ ಹತ್ರನೂ ಒಂದು ಬುಕ್ ಕೊಟ್ಟು ಇದನ್ನು ಬರೀ ABCD 1 2 3 ಬರೀ ಅಂತ ಅವಳಿಗೂ ಹೇಳ್ತಾ ಇದ್ದೆ. ಸೊ ಈ ರೀತಿ ನಮ್ಮದು ಸ್ಯಾಟರ್ಡೆ ಸಂಡೇ ಮುಗ್ದೇ ಹೋಯಿತು.